ಇಲ್ಲಿ ನಾವು ಈಗ ಕೊಪ್ಪಳಕ್ಕೆ ಬಂದ್ವಿ ರೀ. ಒಳಗ ಆದಷ್ಟೇ ಟ್ರೈ ಮಾಡ್ತೀವಿ ಹೋಗೋದು, ಸಿಕ್ಕರೆ ಚಲೋ ಇಲ್ಲಾಂದ್ರೆ ಚಲೋ ಅಲ್ಲ. ಇದು 15 ದಿವಸವರೆಗೂ ಹಿಂಗೆ ಇರ್ತೈತಿ. ಈಗ ನಾವು ಒಳಗೆ ಹೋಗೋದು ಟ್ರೈ ಮಾಡಾಕತ್ತೀವಿ. ಪೂರಾ ಲಾಂಗ್ ಬ್ಯಾಕ್ ಸೈಡ್ ಇಂದ ಹೊಂಟಿವಿ. ನೋಡ್ಬೇಕು ಈಗಾರ ಬಿಡ್ತಾರೆ ಎಲ್ಲ ಅವರು ಈ ತರ ಮಿಷನ್ನಿಂದ ತೋರಿಸಿ ನಮ್ಮ ಎಂಟಲ್ ಹಾಕಿರಿ. ಈಗ ಈ ಕಡೆ ಇದೆಲ್ಲ ಆದ್ಮೇಲೆ ಈಗ ಅನ್ನ ಹೆಂಗ್ ಒಟ್ಟಿರ್ತಾರ ನಾನು ನಿಮಗೆ ತೋರಿಸ್ತೀನಿ. ಇದು ಪೂರ ಇದೆ ಐತೆ, ಹೆಸರು ಬ್ಯಾಡಿ ಪಲ್ಯ ಐತೆ, ಇನ್ನೊಂದು ಸ್ಟಾಕ್ ಇಲ್ಲಿ ತರಕಾರಿ ಐತೆ. ಬೆಲ್ಲ ಅಣ್ಣ ಇವು ಮಾಡ್ಬೇಕು, ಕೊಡ್ಬೇಕು, ಮಾಡ್ಬೇಕು ಅಂತ ಇದೆ ಭಕ್ತರ ಮನುಷ್ಯನಾಗಿರೋದು. ಈಗ ನೀವು ನೋಡಾಕೈತಿರಲ್ಲ, ಈಗ ನಾವು ಬಂದಿದ್ದು ತರಕಾರಿ ಡಿಪಾರ್ಟ್ಮೆಂಟ್ಗೆ ಐತಿದ್ವಿ. ಇಷ್ಟು ಎಲ್ಲ ಹೆಣ್ಮಕ್ಳು ತರಕಾರಿ ಹೆಚ್ಚಾಗ ತೋರ್ಸೋದು ನೋಡಿದ್ರೆ ನಿಜ ಗಾಬರಿ ಆಗ್ತೀರಿ. ಪೂರ ಹಪ್ಪಳ ಗೈಸ್, ಹಪ್ಪಳ ಕರಿಯಾಕತ್ತಾರ ಕಂಟಿನ್ಯೂ ಮ್ಯಾಗ ಮ್ಯಾಗ ಮ್ಯಾಗ. ನಾನು ಅಷ್ಟು ಹಾಕೇ ಇದೆ ಅಣ್ಣ, ನಾನು ತಿಂತೀನಿ, ನೀನು ಸ್ವಲ್ಪ ತೊಡಕದೆ. ಇಲ್ಲಿ ಏನು ಯೂನಿಕ್ ಕಾಣಕತ್ತೈತೆ ಅಂದ್ರೆ ಉಂಚಿ ಚಟ್ನಿ ಗೈಸ್. ಇದು ಲಿಮಿಟೆಡ್ ಎಡಿಷನ್. ಇಲ್ಲಿ ನಮ್ಮ ಕಾಲೇಜ್ ಮೇಟ್ ಆದಂತ ನಮ್ಮ ಮನು ಮತ್ತೆ ನಮ್ಮ ಗಿರೀಶ್ ತೋರಿಸ್ಲಿ ಮಕ್ಕ ಗಿರೀಶ್ ಅವ್ರ ಪರಿಚಯ ಆಗ್ಯಾರ. ವರುಣಾಗ ಪಡಾರ್ ತಗೊಳಕತ್ತಾನ, ಬರೆಯಾಗ ಇಲ್ಲ ಹೋಗ್ಬಾರ್ದು ಅಂತಂದು ಎಲ್ಲರೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತೇನಂದ್ರೆ ಸೀದಾ ಈಗ ಕೊಪ್ಪಳಕೊಂಡಿವ್ರಿ. ನಿಯರ್ ಬೈ ಈಗ 12:30 ಆಗಾಗ ಬಂದೈತಿ. ಫಸ್ಟ್ ಏನು ಬ್ಯಾಂಕಿಗೆ ಹೋಗ್ಬೇಕು, ರೊಕ್ಕ ಗಿಕ್ಕ ಬಿಡಿಸೋದೈತಿ, ಅದು ಮುಗಿಸ್ಕೊಂಡು ಸಿಗದ. ಇನ್ನೊಂದೇನು ಇವತ್ತು ನಾನು ನಿಧಿ ವರುಣ್ ಹೋಗ್ಬೇಕಾಗಿತ್ತು. ವರುಣ್ ಗಾಡಿ ಕೈ ಕೊಟ್ಟಿದ್ದಕ್ಕೆ ನಿಧಿಗೆ ಬ್ಯಾಡ್ಲ ಅಂತಂದೀನಿ. ಮಗ ಸ್ವಲ್ಪ ಹೆವಿ ಅಂದರೆ ಹೆವಿ ಖುಷಿ ಆಗ್ಬಿಟ್ಟಾನೆ ಇವತ್ತು. ಅದಕ್ಕೆ ಈಗ ಫಸ್ಟ್ ಹೋಗಿ ಬಿಡ್ಸ್ಕೊಂಬಂದು ಹೋಗೋಣ. ಟೈಮ್ ಇಲ್ಲ, ಯಾಕಂದ್ರೆ ಇವತ್ತು ಅಲ್ಲಿ ನಿಮಗೆ ತೋರಿಸೋದು ವೀಡಿಯೋನ ಬೇರೆ ಇರ್ತಂದ್ರೆ ಅಲೌ ಮಾಡಿದ್ರೆ ತೋರಿಸ್ತೀವಿ, ಇಲ್ಲ ನೋಡುವ. ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ಈಗ ಕೊಪ್ಪಳಕ್ಕೆ ಬಂದ್ವಿ ರೀ. ಈಗ ನಾನು ವರುಣ್ ಅಷ್ಟೇ ಬಂದಿವಿ. ನಿಧಿ ಬರ್ಲಾರ್ದಕ್ಕೆ ಇಂಥ ಶೆಕಾಗ ಟೋಪಿ ಒಂದು ಹಾಕಿ ನಾನು ವರುಣ್ ಆದ್ರೆ ಅವನಿಗೆ ಚಳಿ ಐತಂತೆ. ಈಗ ಈ ಥರ ಕ್ರೌಡಿಗೆ ನಾರ್ಮಲ್ ಐತೆ ಗೈಸ್. ಈಗ ಹೋಗಿ ಸೀದಾ ಊಟಕ್ಕೆ ಹೊಂಟಿವಿ, ಯಾಕಂದ್ರೆ ಅದರದ್ದು ವಿಡಿಯೋ ಮಾಡೋದೈತೆ. ಒಳಗೆ ಆದಷ್ಟೇ ಟ್ರೈ ಮಾಡ್ತೀವಿ ಹೋಗೋದು, ಸಿಕ್ಕರೆ ಚಲೋ ಇಲ್ಲಾಂದ್ರೆ ಚಲೋ ಅಲ್ಲ. ನೋಡುವ ಹೆಂಗೋಣ ಸಿಕ್ಕರೆ ಬಿಡ್ಲಿ ಇವೆಲ್ಲ. ಹೊಂಟಿವಿ, ಎಲ್ಲರೂ ಇಲ್ಲಿ ಕುಂತಾರ. ಆಲ್ಮೋಸ್ಟ್ ಸ್ವಲ್ಪ ಹಾಸೋಕೆ ಲೈನಿಗೆ ಹೊಂಟಿವಿ. ವರುಣ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಕ್ಕೆಲ್ಲ ವಾರ್ಮ್ ಅಪ್ ಮಾಡ್ಕೊಳಕತ್ತಾನೆ. ಹೌದಿಲ್ಲ ಅಂದ್ರು ನೋಡ್ರಿ. ನಾವು ಇದು 15 ದಿವಸವರೆಗೂ ಹಿಂಗೆ ಇರ್ತೈತಿ. ಈಗ ನಾವು ಒಳಗೆ ಹೋಗೋದು ಟ್ರೈ ಮಾಡಾಕತ್ತೀವಿ. ಯಾರೋ ಇನ್ಫ್ಲುಯೆನ್ಸ್ ಸಿಕ್ಕಾರ, ಅದ್ರ ಚಾನಲ್ ಹೋಗೋಕ್ಕೆ ಇಂಟ್ರೆಸ್ಟ್ ಸಿಗೋದು ಈ ಪರಿ ಅನ್ನೋತ ಪ್ರಾಬ್ಲಮ್. ಈಗ ಏನಾಯ್ತು ಅಂದರೆ, ಈಗ ನಾವು ಈ ಕಡೆ ಹೋಗಿದ್ವಿ, ಏನು ಈ ಕಡೆ ಒಳಗೆ ಹೋಗಿತ್ತಲ್ಲ, ಅಲ್ಲಿ ಅಂತರೂ ಅಲೋ ಮಾಡಲಿ. ಅಲೋ ಅಂತಂದರೆ ಅಲ್ಲಿ ಬೇಗ ಆಗಿಬಿಟ್ಟಿದ್ರೆ, ಅದಕ್ಕೆ ಈಗ ನಾವು ಹಿಂದಿಂದ ಪೂರಾ ಲಾಂಗ್ ಬ್ಯಾಕ್ ಸೈಡಿಂದ ಹೊಂಟಿವಿ. ನೋಡ್ಬೇಕು ಈಗಾರ ಬಿಡ್ತಾರೆ ಎಲ್ಲ. ಅವರು ಒಬ್ರು ಯಾರೋ ಆಂಟಿ ಸಿಕ್ಕಾರ, ಅವರು ಅಲ್ವಾ ನಾವು ಹೊಂಟಿ ನೋಡ್ಬೇಕು. ಬಿಟ್ಟರೆ ಚಲೋ ಅಂದರೆ ಒಳಗಡೆ ತೋರಿಸುವ. ಅಂದರೆ ಈ ಸಲ ಫುಲ್ ಅನಾಹುತ ಶಿಫ್ಟ್ ಮಾಡಿದ್ರು. ಹೋಸಲ ನಾವು ಹಿಂಗೆ ಹೋಗಿದ್ವಿ, ಹಿಂಗೆ ಉಂಡಾಡಿ ಬಂದಾಗ ಹಿಂಗೆ ಹೋಗಿದ್ವಿ. ಈ ಸಲ ಫುಲ್ ಬ್ಯಾಕ್ ಸೈಡ್ಲಿಂದ ಹೊಂಟಿವಿ. ನೋಡೋಣ, ಹೋಗು. ಎಸ್ ಗೈಸ್, ನೋಡಾಕತ್ತಿರಲ್ಲ, ಇದಿಷ್ಟು ಕಟ್ಟಿಗಿದೆ ಫುಲ್. ಇಲ್ಲಿಂದ ಇಲ್ಲಿ ಮಠ ಅನ್ನ ಹೊತ್ತು ಇನ್ನು ಅಲ್ಲಿ ಮಠ ಇದೆ ಫುಲ್ ಕಟ್ಟಿಗೆನು. ಅದನ್ನು ಭಕ್ತರು ತಂದು ಹಾಕೋದು. ಇಟ್ ಈಸ್ ಕಾಲ್ಡ್ ಆ್ಯಸ್ ಕರೆಕ್ಟ್ ಅಲ್ಲ, ದಾನ. ಈಗ ಒಳಗೆ ಹೋಗೋದು. ಇಲ್ಲಿ ಒಳಗೆ ಹೋದ್ಮೇಲೆ ನೋಡೋಣ ಬಿಡ್ತಾರ ಅನ್ನೋದೊಂದು ಸಣ್ಣ ಭರವಸೆ ಐತಿ. ಲೆಟ್ಸ್ ಗೋ. ಫೈನಲಿ ಬಂದ್ವಿ ನಾವು. ನೋಡ್ತೀವಿ ಈ ಥರ ಅನ್ನಾವತ್ತ ಸಾಂಬಾರು ನಳದಾಗ ಈ ಥರ ಮಿಷನ್ನಿಂದ ಹಾಕೈತ್ರಿ. ಫುಲ್ ಈ ಕಡೆ ಬಿಸಿ ಯಾರ ಕಡೆಯಿಂದ ಈಗ ಮಾತಾಡ್ಸ್ಬೇಕು. ಯಾರನ್ನ ನೋಡಿ ಅಣ್ಣ ಮಾತಾಡ್ತಾನೆ, ಯಾರನ್ನ ಮಾತಾಡ್ತಾನೆ. ಸಾಂಬಾರು ನೋಡಿ ಒಳ್ಳೆ ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗೈತೆ. ಇಲ್ಲ ನೀವು ತೋರಿಸಿ ನಮ್ಮ ಎಂಟಲ್ ಹಾಕಿರಿ ಗಾಯ್ಸ್. ಇಲ್ಲಿ ಪೂರ ನಡೆಯಕತ್ತಿರೋದು ಅನ್ನದ್ದು. ಎಷ್ಟಿದಾವ? ಒಂದು 10 ಇದಾವ. 1 2 3 4 5 6 7 8 9 10 11 12 15 ಗೈಸ್ ಲೈನಿಕ. ಇಲ್ಲಿ ಅನ್ನ ಈ ಕಡೆ ಬಸಿತಿರ್ತಾರೆ, ಈ ಕಡೆ ಬಿಸಿ ಬಿಸಿ ಮಾಡ್ತಿರ್ತಾರೆ. ಇಲ್ಲಿಂದ ಕಂಟಿನ್ಯೂ ಅಲ್ಲಿ ಮಟ್ಟ ಗೈಸ್. ಫುಲ್ಲು ಸೌದಿ ಒಲೆಗೆ ಎಲ್ಲ ಮಾಡೋದು, ಅಲ್ಲ ಸೌದಿ ಒಲೆಗೆ ಮಾಡೋದು. ಫುಲ್ ಇಲ್ಲಿಂದ ಇದಾಗ್ತಿರ್ತೈತಿ, ಆ ಕಡೆ ಅದು ಕಂಟಿನ್ಯೂ ರನ್ನಿಂಗ್ ಇರ್ತೈತಿ. 24/7 ರನ್ನಿಂಗ್ ಇರ್ತೈತಿ. ಈಗ ಈ ಕಡೆ ಇದೆಲ್ಲ ಆದಮೇಲೆ ಈಗ ಅನ್ನ ಹೆಂಗೆ ಒಟ್ಟಿರ್ತಾರ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ಇದೆಲ್ಲ ಆದಮೇಲೆ ಅನ್ನ ಈ ಕಡೆ ಒಟ್ಟಾರ. ಇದೊಂದು ಈ ಕಡೆ ಪೂರ ಅದೊಂದು ತೋರಿಸುವ. ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ರ ಅಣ್ಣ. ನಮ್ಮದು ವರುಣ್ ಇದು ಪೂರ ಇದೆ ಐತೆ. ಹೆಸರು ಬ್ಯಾಳಿ ಪಲ್ಯ ಗೈಸ್. ಇದು ಎಷ್ಟು ಹೆಸರು ಬ್ಯಾಳಿ ಪಲ್ಯ
ಪೂರ ಈ ಕಡೆ ನೆಕ್ಸ್ಟಿಗೆ ಏನು ಸಾಂಬಾರು ಪಲ್ಯ ಮಾಡೋಕ್ಕೆ ಈ ಕಡೆ ಎಲ್ಲ ಫುಲ್ ರೆಡಿಮೇಡ್ ಐತೆ. ಅಲ್ಲಿ ತರಕಾರಿ ಸಿಗತ್ತಾರೆ. ಇನ್ನೊಂದು ಸ್ಟಾಕ್ ಇಲ್ಲಿ ತರಕಾರಿ ಐತೆ. ಅಣ್ಣ ಇದು ಸಾಂಬಾರು ಅಣ್ಣ, ಇದು ಪಲ್ಯ ಅಣ್ಣ, ಇದು ಅಣ್ಣ ಇದು ಪಲ್ಯನ ಸಾಂಬಾರು ಇದೆ ಈ ಕಡೆ. ಬೆಲ್ಲ ಅಣ್ಣ ಇವು 12 ಹಾಕಿವ್ ನೋಡ. ಈಗ ಆ ಕಡೆದು ಏನೈತಿ ಪೂರಾ ಕಲೆ ಸಾಂಬಾರ್ದು, ಈ ಕಡೆ ಇನ್ನೊಂದು ಸ್ಟಾಕ್ ಆಗಿರುತ್ತೆ. ಇದಾದ್ಮೇಲೆ ಮತ್ತೆ ಅಲ್ಲಿ ಇನ್ನೊಂದ್ಸಲ ಸ್ಟಾಕ್ ಮಾಡ್ತಾರೆ. ಬಿಸಿ ಬಿಸಿ ಸಾಂಬಾರು ಅಂತ ಅನ್ಲಿಮಿಟೆಡ್ ಡಬ್ರೆ ತುಂಬಿಸ್ಕೊಳ್ಳೋದು ಹೋಗೋದು ಫುಲ್ಲು ತುಂಬಿಸಾಕತ್ತ ಆನ್ ಮಾಡ್ತಾರೆ. ಕೊಟ್ಟು ಬಿಡ್ತಾನ ಅಷ್ಟ ಜನರಿಗೆ ಭಕ್ತರಿಗೆ ಭಕ್ತಿ ಹುಕ್ಕಿ ಬಂದೈತಿ. ಎಂತ ಮಾಡ್ಬೇಕು ಕೊಡ್ಬೇಕು ಮಾಡ್ಬೇಕು ಅಂತ ಇದೇ ಭಕ್ತರ ಮನಸ್ಸಿನಾಗಿರೋದು. ಒಂದೊಂದು ಪ್ರವಚನ ಮಾಡ್ತಾರೆ ಅಜ್ಜಾರು ಅಭಿನವ ಸರಿ ಅವ್ರ ಪ್ರವಚನ ಮಾಡಿದ್ದು ಮನಸ್ಸಿನಾಗ ಇಟ್ಕೊಂಡು ಬಂದ್ರೆ ಯಾವ ತಪ್ಪನ್ನು ಮಾಡಬೇಕು. 5 ದಿನ ಸೇವೆ ಇಲ್ಲೇ ಇರ್ತೀವಿ. ಕಾಮೂರು ಮಂಗಳೂರು 5 ದಿನ ಇಲ್ಲೇ ಸೇವೆ ಮಾಡ್ತೀವಿ. ಸುಮಾರು 200ರಿಂದ 250 ಜನ ಬರ್ಬೇಕು. ಓನ್ಲಿ ಅನ್ನ ಮಾಡ್ಲಿಕ್ಕೆ ಮತ್ತೆ ಸಾರು ಮಾಡ್ಲಿಕ್ಕನ ಬೇರೆ, ಪಲ್ಯ ಮಾಡ್ಲಿಕ್ಕೆ ಬೇರೆ. ಇದಾದ ನಂತರ ಮತ್ತೆ ಬೇರೆ ಊರವ್ರು ಬರ್ತಾರ. ಹಿಂಗ 15 ದಿನಗಳ ಕಾಲ ನಿರಂತರವಾಗಿ ಇದು ಇಷ್ಟ ದಿನ ಅಂತ ಲೆಕ್ಕ ಇಲ್ರಿ ಅದು. ದಾಸೋಹ ಅಂತ ಪ್ರತಿ ದಿನ ಇರುತ್ತೆ. ಅಷ್ಟು ಉಲ್ಲಾಸ ಬರ್ತದೆ ಇಲ್ಲಿಗೆ ಬಂದ್ರೆ. ಎಲ್ಲ ನಿಮ್ದು ಇದಾವ್ರ ಜನ ಇಲ್ಲ ಕಾಮೂರು ಮಂಗಳೂರು ಸೇರಿ ನಾವು ರೈಸ್ 5 ದಿವಸ ಮತ್ತೆ ಅಮಾವಾಸ್ಯೆ ಬರ್ತೀವಿ. ಜಾಸ್ತಿ ಅಮಾವಾಸ್ಯೆ ಬರ್ತಲ್ಲ ಅವಾಗ ಬರ್ತೀವಿ. ಜಾತ್ರೆ ಅಮಾವಾಸ್ಯೆ ಕಡಿಮೆ ನುಡ್ತೈತ್ರಿ. ಅಕ್ಕಿ ನಿನ್ನೆ ಭಯಂಕರ ಜಾಸ್ತಿ ನುಡ್ತೈತಿ. ನಿನ್ನೆ 135 ಕ್ವಿಂಟಲ್ ಆಗೈತಿ. ನಿನ್ನೆ 135 40 ಆಗುತ್ತೆ. ನಿನ್ನಿದೆ 40 ಕ್ವಿಂಟಲ್ ಆಗುತ್ತೆ. ಬರೀ ಅಕ್ಕಿ ಅಷ್ಟು ಹಿಂಗೆ ಸ್ವೀಟ್ ಎಷ್ಟು ಈಗ ಒಳ್ಳೆ ನೆಕ್ಸ್ಟ್ ಮಾಡೋದು ಮಿರ್ಚಿ ಇದಂಕರ್ ನಮ್ಮ ಕೌಂಟ್ರಿನಾಗ ರೈಸಿನಿಂದ ಬಡವರು ಜಗ್ ಮಂದಿ ಭಕ್ತರು ಊಟ ಮಾಡೋರಿಲ್ಲ. ಊಟ ಮಾಡೋರಿಲ್ಲ. ಈಗ ನೀವು ನೋಡಾಕೈತಿರಲ್ಲ, ಈಗ ನಾವು ಬಂದಿದ್ದು ತರಕಾರಿ ಡಿಪಾರ್ಟ್ಮೆಂಟ್ಗೆ ಐತಿದ್ವಿ. ಇಷ್ಟೆಲ್ಲ ಹೆಣ್ಮಕ್ಳು ತರಕಾರಿ ಹೆಚ್ಚಾಕಂದ್ರೆ ಇಲ್ಲೊಂದು ಬದ್ನೆಕಾಯಿ ಎಲ್ಲ ಉಳ್ಳಾಗಡ್ಡಿ ಇರಲಿ ಎಲ್ಲ ಅಲ್ಲಂತೂ ಫುಲ್ ಕುಂಬಳಕಾಯಿ ಇಲ್ಲಿ ಸೋರೆಕಾಯಿ ಅದನ್ನ ಓದ್ತಾ ಅಂದರೆ ಬಂದು ಎಲ್ಲರೂ ಸೇವ್ ಮಾಡಕತ್ತಾರೆ. ಇದು ಯಾವುದು ಬ್ಯೂಟಿ ಗೀಟಿ ಅನ್ನೋಕ್ಕೆ ಏನಿಲ್ಲ. ಬರ್ತಾರೆ ಸೇವ್ ಮಾಡ್ತಾರೆ ಹೋಗ್ತಾರೆ. ಎಲ್ಲರೂ ರೊಕ್ಕ ಕೊಡ್ತಾರೆ, ಅದು ಇದು ಎಕ್ಸೆಟ್ರಾ ಏನಿಲ್ಲ. ಎಲ್ಲ ಸೇವೆ ಮಾಡಿದಾರೆ. ಈಗ ವರುಣನು ಸೇವೆ ಮಾಡ್ತಾನೆ ಅಂತ ಹೇಳ್ಯಾನ. ಆದ್ರೆ ಅವನಿಗೆ ಸ್ವಲ್ಪ ಹೊಟ್ಟೆ ಹಸಿ ಇಟ್ಟಿರೋ ಕಾರಣಕ್ಕೆ ಸ್ವಲ್ಪ ಮಗ ತೋರಿಸ್ಲೇ. ನೀವು ಇಲ್ಲಿ ಬಂದಾಗ ನಾಚ್ಕೊಂಡ್ರೆ ಹೆಂಗಿಲ್ಲ ನೀ ಅದಕ್ಕೆ ಇದನ್ನ ಕರ್ಕೊಂಬರ್ಬೇಕ ನೀನು. ಗೈಸ್ ಫುಲ್ ಅನಾವತ್ತ ಬರೀ ಬದ್ನೆಕಾಯಿ ಈರುಳ್ಳಿ ಇಲ್ಲಂತೂ ಮೆಣಸಿನ್ಕಾಯಿ ಫುಲ್ಲು ಅದೇನು ಇದು ಮುಲ್ಲಂಗಿ ಅದ ಅಲ್ಲಿ ಪೂರ ಮುಲ್ಲಂಗಿ ಇದೈತೆ. ಇಲ್ಲಿ ಪೂರ ಎಲ್ಲ ಇಲ್ಲಿ ಮೆಣಸಿನ್ಕಾಯಿ ಇದೆ. ಇಲ್ಲಿ ಅಂತ ಪೂರ ಈರುಳ್ಳಿ ಇದೆ, ಬದ್ನೆಕಾಯಿ ಇದೆ, ಇದು ಈರುಳ್ಳಿ ಇದೆ. ಅಲ್ಲಿ ಸೊಪ್ಪು ಈ ಕಡೆ ಸೊಪ್ಪು ಈ ಕಡೆ ಸೊಪ್ಪು ಈ ಕಡೆ ಸೊಪ್ಪು. ವರುಣ ನಿಮ್ಮದು ಒಂದು ಚೀಲ ಹಾಕ್ಯಾರಲ್ಲ, ಇಲ್ಲಿನೂ ಫುಲ್ ಸೊಪ್ಪು. ಹಾಂ ಗೈಸ್ ಇಲ್ಲಿ ನೋಡ್ರಿ ಫುಲ್ ಎಲ್ಲ ವೇಸ್ಟಿಂದು ಬಾಳೆಕಾಯಿ ಇದು ಫುಲ್ ಎಲ್ಲ ಲೋಡ್ ಮ್ಯಾಗ ಲೋಡ್ ಅನ್ಲಿಮಿಟೆಡ್. ತೋರ್ಸೋದು ನೋಡಿದ್ರೆ ನಾನು ನಿಜ ಗಾಬರಿ ಆಗ್ತೀರಿ ಗೈಸ್. ಪೂರ ರೊಟ್ಟಿ ಇದೆ, ಅನ್ನಾವತ್ತ ರೊಟ್ಟಿ ಫುಲ್ ರೊಟ್ಟಿ. ಅಲ್ಲಿಂದ ಫುಲ್ ಮ್ಯಾಗ ಟೆರೆಸ್ ಮಾಡ್ತಾರೆ ನೋಡಿ, ಇಲ್ಲಿಂದ ಇಲ್ಲಿ ಮಾಡಿ ಐತೆ ಫುಲ್ಲು ರೊಟ್ಟಿ ಒಟ್ಟಾರ. ಸಜ್ಜಿ ರೊಟ್ಟಿ ಎಲ್ಲ ರೊಟ್ಟಿ ಇರೋರು ಎಲ್ಲರೂ ಇವ್ರು ಏನು ಇರ್ತಾರಲ್ಲ ಅವರು ಎಲ್ಲ ಸೇವೆ ಮಾಡ್ತಾರೆ. ಎಲ್ಲ ಹಾಸ್ಟೆಲ್ಲು ಹುಡ್ರು ಗಿಡ್ರು ಎಲ್ಲರೂ ಸೇವೆ ಮಾಡೋರು. ವರುಣನು ಮಾಡಲಿ ಅಂತಂದ ನನ್ನ ಮಗ ಮಾಡಕತ್ತಿರೋದೇ ಈಗ ಜಾಸ್ತಿ ಅಂತ ಏನೋ ಅಂದಪ್ಪ. ಎಲ್ಲ ಅವನು ಈಗ ಹೇಳಲ್ಲ, ವೀಡಿಯೋ ಯಾವಾಗ ಆಫ್ ಮಾಡಿರ್ತೀನಿ ಅವಾಗ ಹೇಳ್ತಾನೆ. ಇದ್ದಾಗ ಒಂದು 24x7 ನಿನ್ನ ವೀಡಿಯೋ ಯಾವ್ದಾರ ಕ್ಯಾಮ್ರಾ ನೋಡಿ ಸ್ಟೋರೇಜ್ ನೋಡಿ ಮಾಡುವ. ಈಗ ನಾವು ಊಟ ಮಾಡೋಕ್ಕೆ ಹೋಗುವ. ಈಗ ನಾವು ತೋರಿಸುವ ಜಾಗ ಪೂರ ಹಪ್ಪಳ ಗೈಸ್.
ಹಪ್ಪಳ ಕರೆಯಕತ್ತಾರ ಕಂಟಿನ್ಯೂ ಮ್ಯಾಗ ಅದನ್ನು ತೋರಿಸುವ ನೋಡುವ. ಹಪ್ಪಳ ಫುಲ್ಲು ಮೇಲೆ ಆಗಾಕತ್ತಾರ. ಈಗ ಒಂದೊಂದು ಟ್ರೇ ಐತೆ, ಇನ್ನೊಂದು ಟ್ರೇ ಈಗ ಈ ಕಡೆ ಮತ್ತೆ 2 ಶಿಫ್ಟ್ ಮಾಡಾಕತ್ತೈತೆ. ಆ ಕಡೆ ಎಲ್ಲ ಏನೈತಲ್ಲ ಅದೆಲ್ಲ ಮೊನ್ನೆ ಗಿರ್ಚೆಲ್ಲ ಐತಿ, ಈ ಸಲ ಸಿಗೋಕ್ಕಾಗಲಿಲ್ಲ. ಈಗ ಪೂರ ಹಪ್ಪಳ ಫುಲ್ ಹಪ್ಪಳ ಗೈಸ್. ಇಲ್ಲಿ ಮಿರ್ಚಿ ಇಲ್ಲೇ ಇದಲ್ಲ, ಇದು ಹಪ್ಪಳನೇ, ಎಲ್ಲ ಹಪ್ಪಳನೇ, ಅಲ್ಲೆಲ್ಲ ಮಿರ್ಚಿ ಇತ್ತು. ಈಗ ಹೋಗುವ ನಾವು ಸೀದಾ ನಾನು ವರುಣ ಈಗ ಬ್ಯಾಟಿಂಗ್ ಮಾಡುವ. ಈಗ ಊಟ ಮಾಡಕ ಪ್ಲೇಟ್ ತಗೊಂಡು ಒಣ ತೊಳೆಯಂಬಡಿ ಅಲ್ಲಿ ಇನ್ನೊಂದು ರೌಂಡ್ ತೊಳಿತಿದ್ದು ಅಂತ. ಫೈನಲಿ ನಾವು ಬಂದು ಸೀದಾ ಈಗ ರೊಟ್ಟಿ ಪಲ್ಯ ಹಾಕಿ ಬಂದೀವಿ ಮಾಡ್ಲಿ. ಏನು ಟೇಕ್ ತಗೊಳ್ಳ ಏನು ಒಣ ಆಗಲ್ಲ ಇದೇ ಸಾಕ್ಲಿ ಒಣ ಜಾಸ್ತಿ ಆಗೈತ್ಲಿ ಒಣ. ಬದ್ನಿಕಾಯಿ ತಿನ್ನಲ್ಲೇ ಅಷ್ಟ ನಾನು ಹಾಕಿರೋದೇ ಒಣ ಆಗಲ್ಲೇ. ನಾನು ಅಷ್ಟು ಹಾಕೇ ಒಣ ನಾನು ತಿಂತೀನಿ, ನೀನು ಸ್ವಲ್ಪ ತೊಡಕದೆ ಗೈಸ್. ಅವನು ಹೆಚ್ಚು ಬಿಡಾಕತ್ತಾನ, ಅದಕ್ಕೆ ನಾನು ಬದ್ನಿಕಾಯಿ ಯಾವುದು ಕಾಳು ಸಿಗ್ಲಿಲ್ಲ, ಇಲ್ಲ ಕಾಳು ತಿಂತಿದ್ನಿ, ಬದ್ನಿಕಾಯಿ ತಿನ್ನಲ್ಲ. ಈಗ ಆದ್ಮೇಲೆ ಸೀದಾ ಇಲ್ಲಿ ಏನು ಯುನಿಕ್ ಕಾಣಕತ್ತೈತೆ ಅಂದರೆ ಉಂಚಿ ಚಟ್ನಿ ಗೈಸ್. ಇದು ಲಿಮಿಟೆಡ್ ಎಡಿಷನ್ ಇಲ್ಲಿ. ಇದು ಅಂತೂ ಈ ಸಲ ಸಿಕ್ಕಿರೋದು ನಮಗೆ ಅನ್ನೋತ್ತ ಟೇಸ್ಟ್ ಐತಿ. ಇದನ್ನು ಒಳ್ಳೆ ಹಪ್ಪಳನೂ ಸಿಕ್ತು. ಇದು ಭಾಳ ಕಮ್ಮಿ ಮಂದಿಗೆ ಸಿಗೋದು ಹಪ್ಪಳ ಇಲ್ಲಿ, ಯಾಕಂದ್ರೆ ಇಂಥ ರೇಟ್ಸಲ್ಲಿ ಸಿಗೋದು ಪಾಠ. ಅದಕ್ಕೆ ತಿನ್ನೋದು ಸಿಗೋದು ಹೋಗೋಣ. ಇನ್ನೂ ಸ್ವಲ್ಪ ಹೊರಗಡೆ ಸ್ವಲ್ಪ ಶೂಟ್ ಮಾಡೋದೈತೆ. ಲೆಟ್ಸ್ ಗೋ ಗೈಸ್. ಈ ಫೈನಲ್ ಎಲ್ಲ ಆದಮೇಲೆ ಮತ್ತೆ ತೇರಿಗೆ ಒಂದು ದೊಡ್ಡ ನಮಸ್ಕಾರ ಲಾಸ್ಟ್ ಅಂದರೆ ಈ ವರ್ಷದ ನಮಸ್ಕಾರ ಮಾಡ್ಕೊಂಡು. ಅಂದರೆ ತೇರು ಮುಟ್ಟಿದ್ದಿಲ್ಲ, ಮುಟ್ಟಂದ್ರೂ ಹಂಗೆ ಬಂದ ಮಾಡಿ ಬಂದ್ವಿ. ಲೆಟ್ಸ್ ಗೋ ಗೈಸ್. ಈಗ ಸೀದಾ ಜಾತ್ರೆಗಾರು ಹೋಗೋಣ, ಇಲ್ಲ ಮನೆಗಾರು ಹೋಗೋಣ, ಎಲ್ಲಿ ಹೋಗೋಣ ಅಂತ ನಮಗೂ ಇನ್ನೂ ಪ್ಲ್ಯಾನಿಂಗ್ಸ್ ಇಲ್ಲ. ನೋಡುವ, ಲೆಟ್ಸ್ ಓಡುವ. ಇನ್ನೊಂದು ನಮ್ಮ ಕಾಲೇಜ್ ಮೇಟ್ ಆದಂಥ ನಮ್ಮ ಮನು ಮತ್ತು ನಮ್ಮ ಗಿರೀಶ್ ತೋರಿಸ್ತೆ ಗಿರೀಶ್ ಅವ್ರ ಪರಿಚಯ ಅಂತಂದ್ರೆ ನಮ್ಮ ಡಿಪ್ಲೊಮಾ ಹುಡ್ರು ಇಬ್ಬರು. ಅಂದರೆ ಇಲ್ಲಿ ಓದಾಕತ್ತಿಲ್ಲ, ಇದು ನೋಡೋಕೆ ಬಂದಾರ. ಅಂದರೆ ಇವನು ಅವ್ರ ಹುಡುಗಿನ ಭೇಟಿ ಆಗಕ್ಕೆ ಬಂದಾನ. ಈಗಾರ ಈ ವರ್ಷ ಚೇಂಜ್ ಆಗಿರಲಿ ಅಂದ್ರೆ ಹುಡ್ರು ಅದು ಕೇಳಕ್ಕೆ ಮನಸ್ಸೇ ಇಲ್ಲ. ಇರಲಿ. ಮತ್ತೆ ಮನು ಏನಂತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲರೂ ಕಿರಣ್ ಯೂಟ್ಯೂಬ್ ಚಾನಲ್ಗೆ ಕಿರಣ್ ಚಾಪ್ಲಿನ್ ಯೂಟ್ಯೂಬ್ ಅಕೌಂಟ್ ಹೆಸರು ಗೊತ್ತಿಲ್ಲ ಮಗನೇ, ಒಂದು ವಿಡಿಯೋ ನೋಡ್ತೀನಿ. ಕಿರಣ್ ಸಾಕಪ್ಪ ನೀನು. ಕಿರಣ್ ಚಾಪ್ಲಿನ್ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಫಾಲೋ ಮಾಡಿ. ಇವತ್ತು ಅದ್ರದ್ದು ಬಿಡ್ತೀವಿ ನೋಡಿ. ಇವತ್ತು ಅನ್ನ ದಾಸೋಹ ಬಿಡ್ತೀವಿ, ಅದು ಚೆನ್ನಾಗಿರುತ್ತೆ. ಮತ್ತೆ ಹೇಳ್ಗಿರೀಶ, ಮತ್ತೆ ನಿಂದೆ ವಿಶೇಷ ನೋಡಪ್ಪ, ನಾವೇನು ಹೇಳಲ್ಲ, ನೀವು ಚೆನ್ನಾಗಿದ್ದೀರಾ. ಹೌದು, ಏನು ಮಾಡಾಕೈತ್ರಿ ಈಗ? ವರುಣಿಗೆ ಪಳಾರ್ ತೊಗೊಳಕತ್ತಾನ, ಬರೆಯಾಗ ಇಲ್ಲ ಹೋಗ್ಬಾರ್ದು ಅಂತಂದು ವರುಣಿಗೆ ಸ್ವಲ್ಪ ಐತಿ, ಸ್ವಲ್ಪ ಚೆಂದ ಸಂಬಂಧ ಪಳಾರ್ ತೊಗೊಂಡು ಹೋಗ್ಬೇಕು ಮನೆಗೆ ಅಂತಂದ್ರೆ. ಕಡೆ ವರುಣ ಎಲ್ಲ ತೊಗೊಂಡ ಪಳಾರ. ಈಗ ಹೋಗುವ, ಲೆಟ್ಸ್ ಗಿವ್. ಎಸ್ ಗೈಸ್, ಈಗ ಎಲ್ಲ ಆಗಿ ಮುಗಿಸಿ ಬಂದ್ವಿ ಗೈಸ್. ಈಗ ನಿಯರ್ ಬೈ ನಾರ್ಮಲ್ ಟೈಮಿಂಗ್ ಗೊತ್ತಲ್ಲ ಗೈಸ್ ನಿಮಗೆ 12 ಗಾಯ್ಸ್. ಈಗ ನನ್ನ ಪ್ರಕಾರ ಈ ವ್ಲಾಗು ನಿಮ್ಗೆ ಚಲೋ ಇಂಟ್ರೆಸ್ಟ್ ಬಂದಿರ್ಬೋದು ಅನ್ಸತ್ತೆ. ಈಗೂ ಯಾರು ಕೊಪ್ಪಳ ಜಾತ್ರೆಗೆ ಹೋಗಿಲ್ಲ, ಚಲೋ ಜಾತ್ರೆ ಮಾಡಿರಿ, ಹೋಗಿ ದರ್ಶನ ಮಾಡಿರಿ, ಮತ್ತು ಪ್ರಸಾದ ತಿನ್ನಿರಿ, ಹಂಗೆ ಬರೋಕೆ ಹೋಗ್ಬೇಡ್ರಿ. ರಶ್ ಎಷ್ಟರೇ ಇರ್ರಿ, ಈಗ ಆಲ್ಮೋಸ್ಟ್ ಆಲ್ ರಶ್ ಕಮ್ಮಿ ಆಗಿರುತ್ತೆ. ಯಾಕೆ 3 ದಿನ ಪ್ರೋಗ್ರಾಮ್ ಏನಿರ್ತದೆ ಮುಗಿದಿರುತ್ತೆ. ಅಮಾಸಿ ಮಠ ಅಂದರೆ ಟೋಟಲ್ 15 ದಿವಸ ಇರುತ್ತೆ. ಹೋಗಿ ಅಂದರೆ ಜಾತ್ರೆ ಸ್ಟಾರ್ಟಾಗಿ 15 ದಿವಸ ಇರುತ್ತೆ ರೀ. ಅಮಾಸಿಗೆ ಬರುತ್ತಲ್ಲ ಅಲ್ಲಿ ಮಠ ಲಾಸ್ಟ್ ಇರುತ್ತೆ. ಪಟ್ಟನ್ನು ಹೋಗ್ರಿ, ಊಟ ಮಾಡಿರಿ, ಚಲೋ ಮಾಡಿರಿ, ಬರ್ರಿ ಅಂತ ಹೇಳ್ಕೊಂತ ನೀವು ಸೇವೆ ಮಾಡ್ಬೋದು. ಸೇವೆ ಅಂತಂದರೆ ನೀಡೋದು ಗೀಡೋದು ಎಕ್ಸ್ಟ್ರಾ ಏನಾದ್ರು ಕೊಡೋದಿದ್ರೆ ದಾನಾಗೇನೋ ಕೊಡ್ಬೋದು ಅಂತ ಹೇಳಿ, ಕೊಪ್ಪಳಕ್ಕೆ ಬಂದಾಗ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹೋಗಿ ಬರ್ರಿ ಅಂತ ಹೇಳ್ಕೊಂತ ಈ ವಿಡಿಯೋ ಹೋಗಿ ಫಸ್ಟ್ ಟೈಮ್ ಯಾರು ಚಾನಲ್ ವಿಸಿಟ್ ಏನಾರು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟಿಗೆ ಏನಾರು ಹಾಕ್ರಿ ಅಂತ ಹೇಳ್ಕೊಂತ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಲವ್ ಯು ಗೈಸ್.